ಇವತ್ತಿನ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೀತು. ನಮಗೆಲ್ಲ ತುಂಬಾ ಖುಷಿ ಆಯಿತು. ಎಷ್ಟು ಟೈಮ್ ಕೊಟ್ಟಿದ್ರು ಅಂದರೆ ನಾವು ಒಂದು 10-12 ಹಾಡು ಮೇಲೆ ಹಾಡಿದ್ದೀವಿ. ಮತ್ತು ಸೌಂಡ್ ಸಿಸ್ಟಮು ನಮಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಇವೆಂಟಿಗೆ ಬಂದಾಗ ನನಗೆ ಇಷ್ಟ ಆಗಿದೆ. ಅದು ನಾನು ಸೌಂಡ್ ಎಫೆಕ್ಟ್ ತುಂಬಾ ಚೆನ್ನಾಗಿತ್ತು. ಆವಾಗಲೇ ನನ್ನ ಫ್ಯಾಮಿಲಿ ಜೊತೆಲ್ಲ ಮಾತಾಡಿ ಚೆನ್ನಾಗಿದೆ ಇಲ್ಲೇ ಮಾಡೋಣ ಅಂತೇಳಿ ಅದಕ್ಕೆ ಎಲ್ಲರೂ ಒಪ್ಕೊಂಡ್ರು. ಅದಕ್ಕೆ ಅಂತಲೇ ಇಲ್ಲಿ ಬಂದ್ವಿ. ಬಟ್ ಶರತ್ ಸರು ಮತ್ತು ಕನಕ ಮೇಡಮ್ ಅವ್ರ ಕೋಆಪ್ರೇಷನ್ ಅಂತೂ ತುಂಬ ಇಷ್ಟೊಂದವರೆಗೂ ಯಾರೂ ಕೊಡಲ್ಲ. ಯಾವ ಇವೆಂಟಲ್ಲೂ ಜಸ್ಟ್ ಒಂದು 2 ಸಾಂಗ್ ಹಾಡ್ತೀವಿ ಅಷ್ಟೇ ನಾವು. ಆದರೆ ಇವತ್ತು ಎಷ್ಟು ಸಾಂಗ್ ಫ್ಯಾಮಿಲಿ ಜೊತೆ ಸೇರಿ ಎಂಜಾಯ್ ಮಾಡಿದ್ದೀವಿ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ತಿಂಗಳು ಎವ್ರಿ ಮಂತ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹೌದು, ಹಾಫ್ ಡೇ ಅಲ್ಲ, ಇದು ನಿಜವಾಗ್ಲೂ 1 ಡೇ ಪ್ರೋಗ್ರಾಮ್ ಆಗಿತ್ತು ನಮ್ದು. ಎಲ್ಲರೂ ಖುಷಿ ಪಟ್ಕೊಂಡೋದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು. ಇದು ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದರೆ ಅಷ್ಟು ಚೆನ್ನಾಗಿ ಇವ್ರ ಸಪೋರ್ಟು ಮತ್ತು ಎಂಕರೇಜ್ ಮಾಡಿದ ರೀತಿ ಆಗಲಿ, ಅವ್ರಿಗೆ ಸಿಂಗರ್ಸ್ ಅಷ್ಟು ಸೂಪರಾಗಿ ಆಡ್ತಾ ಇದ್ದಾರೆ ಅವರು. ನಾವೆಲ್ಲ ನಾನ್ ಸಿಂಗರ್ಸ್ ಆದ್ರೂ ಇಷ್ಟು ಚೆನ್ನಾಗಿದೆ. ಇಲ್ಲಿ ಬರಬೇಕು ಕಲಿಬೇಕು ಅಂದ್ಕೊಂಡವ್ರಿಗೆ ಅಂದರೆ ಇದು ವಿಡಿಯೋ ನೋಡೋರ್ಗೆ ಏನು ಹೇಳಬೇಕು? ಇಲ್ಲಿ ಬಂದು ಹಾಡೋರಿಗೆ ಕಲ್ತ್ಕೊಳಕ್ಕೆ ಒಳ್ಳೆ ಅಪರ್ಚುನಿಟಿ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಜನ, ನೀವು ಫ್ಯಾಮಿಲಿ ಆದರೂ ಬರ್ಬೋದು, ಫ್ರೆಂಡ್ಸ್ ಆದರೂ ಬರ್ಬೋದು, ಎಲ್ಲರೂ ಬಂದು ಇಲ್ಲಿ ಪ್ರಾಕ್ಟೀಸ್ ಆದಂಗೂ ಆಗುತ್ತೆ. ನಿಮಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ತೀರಿಸ್ಕೊಂಡಂಗಾಗುತ್ತೆ. ಮೇಡಮ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಲೈಕ್ ನಾವು ಇವತ್ತು ಅವ್ರು ಬೇರೆ ನಾವು ಬೇರೆ ಅನಿಸ್ಲೇ ಇಲ್ಲ, ಒಂದೇ ಫ್ಯಾಮಿಲಿ ಥರ ಅವರು ನಮ್ಮ ಟ್ರೀಟ್ ಮಾಡಿದ್ರು. ಅದರಿಂದ ನಮ್ಗೆ ತುಂಬ ಖುಷಿಯಾಗಿದೆ. ಇನ್ಮೇಲೆ ಇದೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವಂತೂ. ಬರೋರೆಲ್ಲ ಪ್ಲೀಸ್ ವೆಲ್ಕಮ್. ಇಲ್ಲಿ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ತಿಳಿಸ್ಕೊಡ್ತಾರೆ, ಏನು ಪ್ರೈಸು ಎಷ್ಟೊತ್ತು ಅಂತ. ತುಂಬ ಚೆನ್ನಾಗಿದೆ. ತಿಂಡಿ ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಟೈಮ್ ಇಷ್ಟ ಆಗಿದೆ ಅಂತಲೇ ಗೊತ್ತಿಲ್ಲ ನೋಡಿ, 11 ಗಂಟೆ ಆಗ್ತಾ ಇದೆ, ನಾವು ಇಲ್ಲಿಗೆ ಹೊರಡ್ತಾ ಇದ್ದೀವಿ. ಬಟ್ ಇದನ್ನ ಎಲ್ಲರಿಗೂ ಇಷ್ಟ ಕೊಡಲ್ಲ. ನಮ್ಮದು ಫುಲ್ಲು ಜಾಸ್ತಿ ಜನ ಇದ್ದಿದ್ದರಿಂದ ಇಷ್ಟೊತ್ತಾಗಿದೆ. ನೀವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮೇಡಮ್ನ ತಿಳ್ಕೊಳ್ಳಿ. ತುಂಬ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆರುಷಾಗೆ ನೀವು ಬಂದು ಪ್ರೋಗ್ರಾಮ್ ಮಾಡಿದ್ರಿ. ಇವಾಗ ಆರುಷ ಬಂದು ಬರೀ ನಂದಲ್ಲ, ನಿಮ್ದು. ಇವಾಗ ನಾನು ಎಷ್ಟೊಂದು ಇವೆಂಟ್ಗಳು ನೋಡಿದ್ದೀನಿ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಇಷ್ಟ ಆಗಿದ್ದಾರೆ. ಬಟ್ ಅದಕ್ಕಿಂತ ಮೀರಿ ನಿಮ್ಮ ಫ್ಯಾಮಿಲಿ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಪ್ರತಿಯೊಬ್ಬರೂ ನಿಮ್ಮ ಫ್ಯಾಮಿಲಿಯಲ್ಲೂ ಹಾಡಿರ್ತಾರೆ, ಆಸಕ್ತಿ ಇದೆ, ಎಂಕರೇಜ್ ಇದೆ. ತುಂಬ ಅದು ನನಗೆ ಇಷ್ಟ ಆಯಿತು. ಇದೇ ಥರ ಬರ್ತಾರೆ ಮೇಡಮ್. ಖಂಡಿತ. ಇನ್ಮೇಲೆ ನಮ್ಮದು ಮಂತ್ಲಿಗೆ ಎವ್ರಿ ಮಂತ್ ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಫಸ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಶೋಭಾ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಅದು ಅಷ್ಟು ಸುಲಭ ಅಲ್ಲ. ನಿಮ್ಮ ಫ್ಯಾಮಿಲಿ ಎಲ್ಲರನ್ನೂ ಒಂದುಗೂಡಿಸಿ ಒಬ್ಬೊಬ್ರಿಗೂ ಅವರು ಸತತವಾಗಿ 1 ತಿಂಗಳಿಂದ ಅವರು ತಲೆ ಕೆಡಿಸ್ಕೊಂಡು ಎಲ್ಲರಿಗೂ ಯಾವ ಸಾಂಗ್ ಬೇಕು ಅಂತೇಳಿ ಒಬ್ಬೊಬ್ಬರಿಗೆ 8 ಸಾಂಗ್ ಸಿಕ್ಕಿದೆ. ಅಂದರೆ ನಿಜವಾಗ್ಲೂ ಅವ್ರು ಎಷ್ಟು ತಲೆ ಕೆಡಿಸ್ಕೊಂಡಿದ್ರೆ ನನಗೆ ಗೊತ್ತು ಅದ್ರ ಬಗ್ಗೆ. ಸಿಂಗರ್ಸ್ನ ಕರೆಯೋದು ಹೆಂಗೆ, ನೀವು ಯಾವ ಸಾಂಗ್ ತೊಗೊಳ್ತಿರಂದ್ರೆ ಅವ್ರು ಏನೋ ಕೆಲಸ ಮಾಡ್ತಿರ್ತಾರೆ, ನಾಳೆ ಹೇಳ್ತೀನಿ ಅಂತಾರೆ, ಇಲ್ಲ ಸಾಯಂಕಾಲ ಹತ್ರ ಮತ್ತೆ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ. ಯಾರೇ ಆಗಿರ್ಬೋದು, ಅವ್ರವ್ರ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ. ಅಂಥ ಟೈಮಲ್ಲಿ ಒಂದು ಟೈಮ್ ತೊಗೊಂಡು ಅವರು ಫ್ರೀ ಮಾಡಿಕೊಂಡು ಎಲ್ಲರಿಗೂ ಹೇಳಿ ಒಂದು ಟೀಮ್ನ ಕಟ್ಟಿ ಇವತ್ತಿನ ದಿವಸ ಒಂದು ಗೆಟ್ ಟುಗೆದರ್ ಮಾಡಿದ್ದೀರಿ ನಮ್ಮ ಆರುಷ ಕವಿಕೆಯಲ್ಲಿ. ಭಾಳ ಖುಷಿ ಆಗ್ತದೆ. ಮತ್ತು ಬರ್ತೀವಿ, ಯಾಕಂದ್ರೆ ನಿಮ್ಮ ಇದರಲ್ಲಿ ನಮಗೆ ತುಂಬ ಇಷ್ಟ ಆಗುತ್ತೆ. ಫಸ್ಟ್ ಡೇ ಅವ್ರು ನನಗೆ ನೋಡಿದ ದಿವಸನೇ ಅವರು ನನಗೆ ಇಷ್ಟಪಟ್ಟು ನಾವು ಇಲ್ಲಿ ಮಾಡ್ತೀವಿ, ಸೌಂಡ್ ಸಿಸ್ಟಮ್ ಆಗಿರ್ಬೋದು, ನಿಮ್ಮದೆಲ್ಲ ಸ್ಟುಡಿಯೋ ಚೆನ್ನಾಗಿದೆ ಅಕ್ಕ, ನಿಮ್ಮ ಕೋಆಪ್ರೇಷನ್ ಚೆನ್ನಾಗಿದೆ ಅಂತೇಳಿ ನಮ್ಮ ಸ್ಟುಡಿಯೋದಲ್ಲಿ ಇವತ್ತಿನ ದಿವಸ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದೀರಾ, ಕರೋಕೆ ಕಾರ್ಯಕ್ರಮ. ಎಲ್ಲರಿಗೂ ನಿಮ್ಮ ಸಂಬಂಧಿಕರು ಎಲ್ಲರಿಗೂ ಕೂಡ ನನ್ನ ಪರವಾಗಿ, ನಮ್ಮ ಆರುಷ ಪರವಾಗಿ, ನನ್ನ ಮಗನ ಪರವಾಗಿ ನಿಮಗೆ ಆತ್ಮೀಯವಾದ ಎನಿ ಟೈಮ್ ನೀವು ಆಲ್ವೇಸ್ ವೆಲ್ಕಮ್, ಸ್ವಾಗತ ಸುಸ್ವಾಗತನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು, ನಮಗೂ ಖುಷಿ ಆಯಿತು. ನಿಮ್ಮಲ್ಲಿ ನಾವು ಇಬ್ಬರಾಗಿ ನಾವು ಸೇರ್ಕೊಂಡಿದ್ದೀವಿ. ನಾವೆಲ್ಲ ಬೇರೆ ಅಂತ ನಮಗೂ ಕೂಡ ಅನಿಸ್ಲಿಲ್ಲ. ತುಂಬ ಚೆನ್ನಾಗಿ ಕೋಆಪ್ರೇಷನ್ ಇತ್ತು. ನೀವು ಯಾವಾಗ ಬೇಕಾದರೂ ಬರ್ಬೋದು. ನಾವು ನಿಮಗೆ ಸದಾ ನಿಮಗೆ ಸಪೋರ್ಟಿವ್ ಆಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್.